ನಮಸ್ಕಾರ. ಸಮಸ್ತ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರೇ, ಇವತ್ತು ಇನ್ನೊಂದು ಕಾಯಿಲೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸಂಚಿಕೆನ. ಯಾವ ಕಾಯಿಲೆ ಅಂತ ತಾವು ಯೋಚಿಸ್ತಾ ಇರ್ಬೋದು. ಹೌದು ವೀಕ್ಷಕರೇ, ಇವತ್ತು ನಾನು ದಮ ಅಥವಾ ಅಸ್ತಮ ಕಾಯಿಲೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ಇವತ್ತು ಹೆಚ್ಚಿನವರಿಗೆ ಈ ಕಾಯಿಲೆ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಇಳಿ ವಯಸ್ಸು, ಆಮೇಲೆ ಮಧ್ಯ ವಯಸ್ಕರಲ್ಲೂ ಕೂಡ ಇದು ಹೆಚ್ಚಾಗಿ ಕಾಣಿಸುವಂಥ ಒಂದು ಕಾಯಿಲೆ. ಸೊ ಹಾಗಾಗಿ ಅಸ್ತಮ ಕಾಯಿಲೆನ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಮೊದಲನೇದಾಗಿ ಅದಕ್ಕೆ ಕಾರಣ, ಲಕ್ಷಣಗಳು, ಆಮೇಲೆ ಇದಕ್ಕೆ ಬೇಕಾದಂಥ ಚಿಕಿತ್ಸೆ, ಆಮೇಲೆ ಅಸ್ತಮ ಎಷ್ಟು ಥರ ಇರುತ್ತೆ, ಇದಕ್ಕೆ ಚಿಕಿತ್ಸೆ ತೊಗೊಂಡಿಲ್ಲ ಅಂದರೆ ಯಾವ ಮಟ್ಟಕ್ಕೆ ಇದು ತಲುಪುತ್ತೆ, ಹಾಗೂ ಇದು ಬೇರೆ ರೀತಿಯಾದಂಥ ಯಾವುದಾದ್ರು ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತಾ ಅಂತ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಕಾರಣಗಳು, ಅಸ್ತಮ ಅಥವಾ ದಮ ಕಾಯಿಲೆ, ಇದನ್ನು ನಾವು ಆಯುರ್ವೇದದಲ್ಲಿ ತಮಕ ಶ್ವಾಸ ಅಂತ ಕರಿತೀವಿ. ಇದನ್ನು ಆಂಗ್ಲ ಪದದಲ್ಲಿ ಅಥವಾ ಅಲೋಪತಿಕ್ ಟರ್ಮಲ್ಲಿ ಇದನ್ನು ನಾವು ಬ್ರಾಂಕಿಯಲ್ ಅಸ್ತಮ ಅಂತ ಕರಿತೀವಿ. ಸೊ ಏನಿದು ಅಂದರೆ, ಸೊ ನೋಡಿ, ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶದಲ್ಲಿ ಏನಿರುತ್ತೆ, ಏರ್ವೇಸ್ ಅಂತ ಇರುತ್ತೆ. ಸೊ ಆ ಏರ್ವೇಸ್ ಏನಿದೆ ಅದು ಇನ್ಫ್ಲೇಮ್ ಆದಾಗ, ನ್ಯಾರೋ ಆದಾಗ ಏನಾಗುತ್ತೆ, ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಸೊ ಈ ಉಸಿರಾಟಕ್ಕೆ ಕಷ್ಟ ಆದಾಗ ಏನಾಗುತ್ತೆ, ವ್ಯಕ್ತಿ ಸ್ವಲ್ಪ ಫೆಟಿಗ್, ಸುಸ್ತಾಗ್ತಾನೆ. ಓಕೆ, ಇದು ಒಂದು. ಇದು ಎರಡನೇದು ಬಂದ್ಬಿಟ್ಟು ಇದು ಬ್ರಾಂಕಿಯಲ್ ಅಸ್ತಮ ನಾನು ಹೇಳಿದ್ದು. ಸೊ ಈಗ ಬೇರೆ ಕಾರಣಗಳಿಂದ ಬರುವಂಥ ಅಸ್ತಮ, ಈಗ ಸಾಮಾನ್ಯವಾಗಿ ಕ್ಲಿನಿಕ್ಗೆ ಬಂದಾಗ ಉಸಿರಾಟಕ್ಕೆ ಕಷ್ಟ ಆಗ್ತಿದೆ ಅಂದಾಗ ವೈದ್ಯರುಗಳು ನಾವುಗಳು ಏನು ಮಾಡ್ತೀವಿ ಅಂದರೆ ಒಂದು ನಾರ್ಮಲ್ ಅಸ್ತಮ ಇರ್ಬೋದು ಅಂತ ನಾವು ತಿಳ್ಕೊತೀವಿ. ಆದರೆ ಒಂದು 2-3 ಸರಿ ನಾವು ಯೋಚನೆ ಮಾಡಿ ಇದು ಬೇರೆ ಕಾರಣದಿಂದನೂ ಉಸಿರಾಟದ ಸಮಸ್ಯೆ ಉಂಟಾಗ್ಬೋದು ಅಂತ ಒಂದು ECG ಮಾಡಿಸ್ತೀವಿ. ಯಾಕಂದರೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗಲೂ ಕೂಡ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಉಸಿರಾಟಕ್ಕೆ ಕಷ್ಟ ಇದೆ ಅಂದರೆ ಕೇವಲ ಬ್ರಾಂಕಿಯಲ್ ಅಸ್ತಮ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದಂತ ತಿಳ್ಕೊಬೇಡಿ. ಹೃದಯ ಸಂಬಂಧಿತ ಕಾಯಿಲೆಯಿಂದನೂ ಕೂಡ ಈ ಉಸಿರಾಟದ ಸಮಸ್ಯೆ ಉಂಟಾಗ್ಬೋದು. ಮೂರನೇ ಕಾರಣ ಬಂದ್ಬಿಟ್ಟು ವೃಕ್ಕ ವೈಫಲ್ಯತೆ ಅಥವಾ ಕಿಡ್ನಿ ಫೇಲ್ಯೂರಲ್ಲಿ ಅಥವಾ ಕಿಡ್ನಿ ಇರೋ ಪ್ರಾಬ್ಲಮ್ಗಳಲ್ಲಿ ಏನಾಗುತ್ತೆ, ಕಿಡ್ನಿ ತನ್ನ ಕಾರ್ಯನ ನಿರ್ವಹಿಸೋಲ್ಲ ಸರಿಯಾಗಿ. ಏನಾಗುತ್ತೆ, ಅದು ಟಾಕ್ಸಿನ್ಸ್ ಏನಿದೆ ಅದನ್ನು ಆಚೆ ತೆಗೆದೇ ಇರುವಾಗ ಏನಾಗುತ್ತೆ, ರಕ್ತದಲ್ಲಿ ಅದರ ಪ್ರಮಾಣ ಹೆಚ್ಚಾಗಿ ಕೂಡ ಉಸಿರಾಟಕ್ಕೆ ಸಮಸ್ಯೆ ಉಂಟಾಗುತ್ತೆ. ಆಮೇಲೆ ಬೇರೆ ಇನ್ನೊಂದು ಕಾರಣಗಳು ಏನಂದರೆ, ಹೆಚ್ಚಾಗಿ ಡಸ್ಟ್ಗೆ ಎಕ್ಸ್ಪೋಸ್ ಆಗೋವಂಥದ್ದು ಮೊದಲನೇದು. ಸೊ ಇದು ನಾನು ಒಂದು 2 ಫ್ಯಾಕ್ಟ್ರಲ್ಲಿ ಹೇಳ್ತೀನಿ. ಈ ಅಸ್ತಮ ಕಾಯಿಲೆಗೆ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರು, ಎರಡನೇದು ಜೆನೆಟಿಕ್ ಫ್ಯಾಕ್ಟರು. ಸೊ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಅಂದಾಗ ಏನಪ್ಪ, ಇದು ವಾತಾವರಣದಿಂದ ಬರುವಂಥ ಕಾಯಿಲೆ. ಒಂದು ಡಸ್ಟು, ರಿಪೀಟೆಡಾಗಿ ಡಸ್ಟ್ಗೆ ನಾವು ಎಕ್ಸ್ಪೋಸ್ ಆದಾಗ, ಆದಾಗ ಇದು ಅಸ್ತಮ ಕಾಯಿಲೆ ಉಂಟಾಗುತ್ತೆ. ಆಮೇಲೆ ಎರಡನೇದು ಬಂದ್ಬಿಟ್ಟು, ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ, ಈ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾರೆ. ಈ ಪ್ರಾಣಿಗಳು ಸಾಕೋದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರ ಕಾಂಟ್ಯಾಕ್ಟ್ ಬರಬಾರ್ದು. ಉದಾಹರಣೆಗೆ ಅದು ಕೂದಲುಗಳು ಉದುರ್ತವೆ, ಅದರಿಂದ ರಿಪೀಟೆಡ್ ಕಾಂಟ್ಯಾಕ್ಟ್ ಬರೋದ್ರಿಂದ ಈ ಮಕ್ಕಳುಗಳು ಆಟಾಡ್ತಾರೆ, ವಯಸ್ಕರು ಆಟಾಡ್ತಾರೆ. ಸೊ ಹಾಗಾಗಿ ಅದರಿಂದನೂ ಕೂಡ ಅಸ್ತಮ ಬರುತ್ತೆ. ಸೊ ಹಾಗಾಗಿ ಪ್ರಾಣಿಗಳನ್ನ ಸಾಕಿ, ಆದರೆ ಹೆಚ್ಚಾಗಿ ಆ ಪ್ರಾಣಿಗಳ ಜೊತೆ ಮುಟ್ಟೋದಾಗಲಿ, ಇದು ಕಾಲ ಕಳೆಯೋದಾಗಲಿ ಕಡಿಮೆ ಮಾಡಿ. ಅಸ್ತಮ ಕಾಯಿಲೆ ಇದ್ದರೆ, ನೀವು ಚೆನ್ನಾಗಿದ್ದರೆ ಖಂಡಿತವಾಗಿಯೂ ನೀವು ಕಾಲ ಕಳೀಬೋದು ನಮ್ಮ ಪ್ರಾಣಿಗಳ ಜೊತೆ. ಮೂರನೇ ಕಾರಣ ಬಂದ್ಬಿಟ್ಟು ಹೆಚ್ಚಿನದು ವಾಯು ಮಾಲಿನ್ಯ. ಇವತ್ತು ಏನಾಗಿದೆ, ನಮ್ಮ ಸಮಾಜದಲ್ಲಿ ಎಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಎಲ್ಲರೂ ನನ್ನೊಂದು ಮನೆ ಬೇಕು, ನನ್ನೊಂದು ಬಿಲ್ಡಿಂಗ್ ಬೇಕು, ನಾನು ಒಂದು ದೊಡ್ಡ ದೊಡ್ಡ ಕಟ್ಟಡ ಕಟ್ತೀನಿ ಅಂತ ಎಲ್ಲ ಮರಗಳನ್ನ ನೆಲಸಮ ಮಾಡ್ತಿದ್ದಾರೆ. ಇದರಿಂದ ಶುದ್ಧ ಗಾಳಿ ಇಲ್ಲ ಸೇವಿಸೋದಕ್ಕೆ. ಸೊ ಈ ಶುದ್ಧ ಗಾಳಿ ಇಲ್ದಿರುವಾಗ ಏನಾಗುತ್ತೆ, ಮನುಷ್ಯನಿಗೆ ಏನೇನು ವಾಹನಗಳು ಬಿಡುಗಡೆ ಮಾಡ್ತಿದೆ ಗಾಳಿಗಳನ್ನ, ಅದನ್ನೇ ಕುಡ್ಕೊಂಡು ಮನುಷ್ಯ ಜೀವನ ನಡೆಸಬೇಕಾಗಿದೆ. ಸೊ ಹಾಗಾಗಿ ಇದು ವಿಪರೀತವಾದಂಥ ವಾಯು ಮಾಲಿನ್ಯ ಒಂದು ಕಾರಣ. ಆದರೆ ನೆಕ್ಸ್ಟು ಆಹಾರ ಕ್ರಮದಿಂದ ಬರೋವಂಥದ್ದು, ಏನೋ ಪ್ರಜ್ಞಾಪರಾಧ ಅಂತೀವಿ ಆಯುರ್ವೇದದಲ್ಲಿ. ಅಂದರೆ ಕೆಲವರು ಹೇಳ್ತಾರೆ, ಸರ್ ನಾನು ಫುಡ್ಡಿ, ಮೊಸರಿಲ್ಲದೆ ನಾನು ಊಟ ಕಂಪ್ಲೀಟ್ ಅಲ್ಲ ಅಂತ. ನೋಡಿ, ಅದೆಲ್ಲ ನಮ್ಮ ಮನಸ್ಸಲ್ಲಿ ನಾವು ಸೃಷ್ಟಿ ಮಾಡ್ಕೊಂಡಿರೋಂಥದ್ದು, ಈ ಆಹಾರಗಳಿಂದ ಬರೋವಂಥದ್ದು. ಉದಾಹರಣೆಗೆ ಮೊಸರು, ಹೆಚ್ಚಾಗಿ ತುಪ್ಪ, ಈ ಡೈರಿ ಪ್ರಾಡಕ್ಟ್ಸು, ಈ ಬೆಣ್ಣೆ, ಆಮೇಲೆ ಶೀತವಾಗಿರೋಂಥ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಕೂಡ ಈ ಅಸ್ತಮ ಕಾಯಿಲೆ ಬರುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಇದು ಕಾರಣಗಳು. ಸೊ ಈಗ ಕಾರಣಗಳನ್ನ ತಿಳಿಸ್ಕೊಟ್ಟೆ ವೀಕ್ಷಕರೇ. ಈಗ ಇದ್ರ ಲಕ್ಷಣಗಳು ತಿಳಿಸ್ಕೊಡ್ತೀನಿ. ನಿಮಗೆ ಅಸ್ತಮ ಇದೆಯಲ್ಲ ಅಂತ ತಿಳ್ಕೊಟ್ಟೆ. ಈಗ ಕೆಮ್ಮು ಸಾಮಾನ್ಯವಾಗಿ ಒಂದು ರಿಯಾಕ್ಷನ್, ಅಲರ್ಜನ್ ರಿಯಾಕ್ಷನ್, ಒಂದು ಪಾಲನ್ ಅಲರ್ಜಿ ಅಂತೀವಿ, ಅಥವಾ ಅಗರಬತ್ತಿ ಸ್ಮೆಲ್ಲು. ಇದರಿಂದ ಏನಾಗುತ್ತೆ, ಕೆಮ್ತಾರೆ. ಕೆಮ್ದವ್ರಿಗೆಲ್ಲ ಅಸ್ತಮ ಇದೆ ಅಂತಲ್ಲ. ಸೊ ಅಸ್ತಮದ ಒಂದು 3 ಪಾಯಿಂಟ್ಸ್ ಹೇಳ್ತೀನಿ ತಮಗೆ, ತಮ್ಮಲ್ಲಿ ಅಥವಾ ತಮ್ಮ ಮಕ್ಕಳಲ್ಲಿ, ತಮ್ಮ ತಂದೆ ತಾಯಿನಲ್ಲಿ ಇದೆಯೋ ಅಂತ ತಿಳ್ಕೊಳ್ಳೋದಕ್ಕೆ. ಮೊದಲನೇದಾಗಿ ಉಸಿರಾಟಕ್ಕೆ ಭಾಳ ಕಷ್ಟಪಡ್ತಾರೆ. ಈಗ ಒಂದು ವಾಕ್ಯ, ಒಂದು ಸೆಂಟೆನ್ಸ್ ಓದಬೇಕಂದ್ರೆ ಗ್ಯಾಪ್ ತೊಗೊಂಡು ಓದ್ತಾರೆ, ಕಂಟಿನ್ಯೂಸ್ ಆಗಿ ಓದಲ್ಲ. ಸೊ ಇದು ಒಂದು ಲಕ್ಷಣ. ಎರಡನೇದು ಬಂದ್ಬಿಟ್ಟು ಓಡ್ದಾಗ ಏನಾಗುತ್ತೆ, ಸಖತ್ ಎದೆ ಉಸಿರು ಎಳ್ಕೊತಾರೆ, ಮೇಲೆ ಕೆಳಗೆ ಉಸಿರು ಎಳಿತಾ ಇರ್ತಾರೆ. ಸೊ ಅದು ನೀವು ನೋಡ್ಬೋದು, ಇದು ಅಸ್ತಮ ಕಾಯಿಲೆಯಲ್ಲಿ. ಮೂರನೇದು ಬಂದ್ಬಿಟ್ಟು ಸಾಮಾನ್ಯವಾಗಿ ಇದು ಕಾಣುವಂಥ ಒಂದು ಪ್ರಾಬ್ಲಮ್ಮು, ಕೆಮ್ಮು. ರಾತ್ರಿ ಹೊತ್ತು ಭಾಳ ವಿಪರೀತವಾಗಿ ಕೆಮ್ತಾರೆ. ಇದು ಒಂದು ಅಸ್ತಮ ಇರೋವಂಥ ಒಂದು ಲಕ್ಷಣ.
ಈ ನಾಲ್ಕನೇದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಈ ಅಸ್ತಮ ಇರೋರಲ್ಲಿ ಏನಾಗುತ್ತೆ, ಅಜೀರ್ಣದ ಸಮಸ್ಯೆ ಇರುತ್ತೆ. ಈ ಅಜೀರ್ಣದ ಸಮಸ್ಯೆ ಇದ್ದಾಗ ಈ ಅಸ್ತಮ ಕಾಯಿಲೆ ಉಲ್ಬಣಗೊಳ್ಳುತ್ತೆ. ಸೊ ಹಾಗಾಗಿ ಈ ಯಾವಾಗ ತಾವು ಮೋಷನ್ ಸ್ವಲ್ಪ ಕ್ಲಿಯರ್ ಆಗಲ್ಲ ಆವಾಗ ಅಸ್ತಮ ಕಾಯಿಲೆ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಲಕ್ಷಣಗಳಾದರೆ ಇದಕ್ಕೆ ಬೇಕಾದಂಥ ಕ್ರಮಗಳು ಏನು, ಮನೇಲಿ ಏನು ಮಾಡ್ಕೋಬೋದು ತಾವು. ಸೊ ಮೊದಲನೇ ಮೊದಲು ನಾನು ತಿಳಿಸ್ಕೊಡ್ತೀನಿ. ಈಗ ಸಡನ್ನಾಗಿ ಮನೇಲಿ ಇದ್ದೀರಾ, ಸಾಮಾನ್ಯವಾಗಿ ರಾತ್ರಿ ಹೊತ್ತು ಉಸಿರಾಟದ ಕಷ್ಟ ಆಗೋಯಿತು, ಹತ್ತಿರದಲ್ಲಿ ಕ್ಲಿನಿಕ್ ಇಲ್ಲ ಅಥವಾ ಕ್ಲಿನಿಕ್ ಇದ್ದರೂ ವೈದ್ಯರುಗಳು ಇರೋದಿಲ್ಲ ಅಂದ್ಕೊಳ್ಳೋಣ. ಆಗ ಏನು ಮಾಡ್ತೀರಾ ಮನೇಲಿ ಅಂದರೆ, ಆ ಅಸ್ತಮ ಆ ಒಂದು ಉಸಿರಾಟದ ಕಷ್ಟ ಆಗಿರೋವಂಥ ವ್ಯಕ್ತಿಗೆ ಏನು ಮಾಡ್ತೀರಾ ಅಂದರೆ, ಮಲಗಿಸ್ಬಾರ್ದು, ಎದ್ದು ಕೂರಿಸ್ಬಿಡಿ ಒಂದು ಚೇರ್ ಮೇಲೆ. ಕೂರಿಸ್ಬಿಟ್ಟು ಅವ್ರಿಗೆ ಒಂದು ಟಬ್ಬಲ್ಲಿ ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಮಂಡಿ ಮುಳುಗಬೇಕು. ಈ ಮಂಡಿ ಮುಳುಗಬೇಕು, ಅಲ್ಲಿವರೆಗೂ ಆ ನೀರನ್ನ ಬಿಸಿ ಮಾಡಿಬಿಟ್ಟು ಅಂದರೆ ಆ ಕಾಲನ್ನ ಅಜ್ಜಿಡಬೇಕು. ಆಮೇಲೆ ಕೈನೂ ಕೂಡ ಈ ಎಲ್ಬೋ ಒಳಗೆ ಹಿಂಗೆ ಮುಂದಕ್ಕೆ ಬೆಂಡ್ ಆಗ್ತಾ ಕೈನೂ ಅಜ್ಜಿಡಬೇಕು. ಅಂದರೆ ಈ ಒಂದು ಜಾಯಿಂಟ್ವರೆಗೂ. ಸೊ ಅದರಿಂದ ಏನಾಗುತ್ತೆ, ಇಮಿಡಿಯೇಟಾಗಿ ಅವ್ರಿಗೆ ಉಸಿರಾಟದಲ್ಲಿ ಏನು ಕಷ್ಟ ಇದೆ ಅದು ರಿಲೀಫ್ ಆಗುತ್ತೆ. ಎರಡನೇದು, ಸಾಸಿವೆ ಎಣ್ಣೆ ಸಾಮಾನ್ಯವಾಗಿ ಗೃಹಿಣಿಯರು ಮನೇಲಿ ಇಟ್ಕೊಂಡಿರ್ತಾರೆ. 2 ಚಮಚದಷ್ಟು ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ತಾ ಒಂದು ಅರ್ಧ ಚಮಚ ಕರ್ಪೂರನ ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಎದೆಗೂಡು, ಈ ಶ್ವಾಸಕೋಶ ಏನಿದೆ ಈ ಒಂದು ಜಾಗ ಔಟ್ಸೈಡ್ ಭಾಗದಲ್ಲಿ ಮಸಾಜ್ ಮಾಡಬೇಕು. ತಿರ್ಗಾ ಹಿಂಭಾಗ ಬೆನ್ನು ಏನಿದೆ ಅಪ್ಪರ್ ಬ್ಯಾಕ್ ಅಂತೀವಿ, ಅಲ್ಲಿ ಕೆಳಗಿಂದ ಮೇಲ್ಭಾಗದ ಮಸಾಜ್ ಮಾಡಬೇಕು. ಎಲ್ಲಿವರೆಗೂ ಮಸಾಜ್ ಮಾಡಬೇಕಂದ್ರೆ ತಮ್ಮ ಕೈ ಡ್ರೈ ಆಗಬೇಕು, ಒಣಗಬೇಕು, ಅಲ್ಲಿವರೆಗೂ ಮಸಾಜ್ ಮಾಡಿ ಇಮಿಡಿಯೇಟಾಗಿ ರಿಲೀಫ್ ಸಿಗುತ್ತೆ. ಆಮೇಲೆ ಮನೆ ಹತ್ರ ಇಟ್ಟಿಗೆ ಅಂದರೆ ಏನು, ಬ್ರಿಕ್. ಸೊ ಒಂದು 2 ಇಟ್ಟಿಗೆ ಇದ್ದರೆ ಒಂದು ಇಟ್ಟಿಗೆನ ತಗೊಳ್ಳಿ, ಸ್ವಲ್ಪ ಹೀಟ್ ಮಾಡಿಬಿಡಿ ಒಲೆ ಮೇಲೆ, ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಇಲ್ಲಿ ಶಾಖ ಕೊಡ್ತಾ ಹೋಗೋದು ಎದೆಗೂಡು ಮೇಲೆ, ಫ್ರಂಟು ಆಮೇಲೆ ಬ್ಯಾಕು. ಇದರನ್ನು ಕೂಡ ಕಫ ಕರಗಿ ಆಚೆ ಬರುತ್ತೆ. ಸೊ ಇದೆಲ್ಲ ಒಂದು ರೆಮಿಡಿ ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ಮಾಡೋದಕ್ಕೆ. ಆಕ್ಯುಪ್ರೆಷರ್ ಪಾಯಿಂಟಲ್ಲಿ ಒಂದು ನೋಡಿ, ಈ 3 ಬೆರಳು, ಇದನ್ನು ಎಡಗೈ, ಮಿಡಿಲ್ಲು, ರಿಂಗು, ಲಿಟಿಲ್ ಫಿಂಗರು, ಈ ಕೆಳಭಾಗದಲ್ಲಿ ಏನಿದೆ ಈ ಭಾಗನ ತಾವು ಮಸಾಜ್ ಮಾಡ್ತಾ ಹೋಗ್ಬೇಕು, ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗುತ್ತೆ, ಉಸಿರಾಟಕ್ಕೇನು ಕಷ್ಟ ಇದೆ ಇಮಿಡಿಯೇಟಾಗಿ ಅವ್ರಿಗೆ ರಿಲೀಫ್ ಸಿಗುತ್ತೆ. ಆಮೇಲೆ ಗೊತ್ತಿರೋಂಥ ಒಂದು ಮದ್ದೆ, ಈಗ ಈ ಅಸ್ತಮ ಕಾಯಿಲೆ ಇರೋರಿಗೆ ಇದು ಅಕ್ಯೂಟ್ ಅಟ್ಯಾಕಲ್ಲಿ ಹೇಳ್ಕೊಟ್ಟೆ, ಸಡನ್ನಾಗಿ ಬಂತು. ಈ ಒಂದು ರೆಮಿಡಿಗಳು ಪಾಲಿಸಿ. ರೆಗ್ಯುಲರಾಗಿ ತುಂಬೆ ಗಿಡ, ಎಲ್ಲರೂ ಗೊತ್ತೇ ಇರುತ್ತೆ, ತುಂಬೆ ಗಿಡದ್ದು ಎಲೆ ರಸ 1 ಚಮಚ, ಅದಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ದಿನನಿತ್ಯ ಸೇವಿಸ್ತಾ ಬರಬೇಕು ವೀಕ್ಷಕರೇ. ಆಮೇಲೆ 2ನೇ ಮದ್ದು ಬಂದ್ಬಿಟ್ಟು ಏನಂದರೆ, ಆಡು ಮುಟ್ಟದ ಸೊಪ್ಪು ಅಂತ ತಾವು ಕೇಳಿರ್ತೀರ. ಆಡು ಮುಟ್ಟದ ಸೊಪ್ಪಿನ ರಸ 1 ಚಮಚ, 1 ಚಮಚದಷ್ಟು ಶುಂಠಿ ರಸ, 1 ಚಮಚದಷ್ಟು ಜೇನುತುಪ್ಪ, ಇದನ್ನು ಬೆರೆಸಿ ನೀವು ತಿಂತಾ ಬಂದರೆ ಅಸ್ತಮ ಕಾಯಿಲೆಯಿಂದ ಬೇಗ ಮುಕ್ತಿ ಹೊಂದ್ಬೋದು. ಆಮೇಲೆ ಇನ್ನೊಂದು ಸಿಂಪಲ್ ರೆಮಿಡಿ, ಓಕೆ ಇದೆಲ್ಲ ನಾವು ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಆಯಿತು, ಮನೆ ಮುಂದೆನೇ ಒಂದು ತುಳಸಿ ಇಟ್ಟಿರ್ತೀವಿ ಪಾಟಲ್ಲಿ, ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. 1-2 ಎಲೆನ ತೊಳೆದ್ಬಿಟ್ಟು ಸ್ವಲ್ಪ ಅಗದ್ಬಿಟ್ಟು ಅದನ್ನು ತಿಂದ್ಬಿಟ್ಟು 1 ಚಮಚ ಜೇನುತುಪ್ಪ ನೆಕ್ಬಿಟ್ಟು ಆಮೇಲೆ ಬಿಸಿನೀರು ತೊಗೊಳ್ತಾ ಬನ್ನಿ, ಈ ಒಂದು ಕಾಯಿಲೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆಮೇಲೆ ಏನು ಹೇಳ್ತೀನಿ ಅಂದರೆ, ಹೆಚ್ಚಾಗಿ ಆಹಾರದಲ್ಲಿ ಬಿಸಿ ನೀರು, ಬಿಸಿ ಊಟನೇ ಉಪಯೋಗಿಸಿ. ಮೊಸರು ತಿನ್ನಬೇಡಿ, ಮಜ್ಜಿಗೆ ತಿನ್ನಬೇಡಿ, ಸೌತೆಕಾಯಿ ತಿನ್ನಬೇಡಿ, ಮೂಲಂಗಿ, ಸೋರೆಕಾಯಿ, ಈ ಫ್ರಿಜ್ಜಲ್ಲಿರೋಂಥ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು ಇದೆಲ್ಲ ಸೇವಿಸ್ಬಾರ್ದು. ಆಮೇಲೆ ಭಾಳ ಇನ್ನೊಂದು ನಾನು ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಹೇಳ್ಬೇಕಂದ್ರೆ, ಒಂದು ಹೊರಗಡೆ ಪೊಲ್ಯೂಷನ್ ಹೇಳಿದೆ, ಇನ್ನೊಂದು ಮನೇಲೆ ಪೊಲ್ಯೂಷನ್ ಮಾಡೋಂಥದ್ದು ಏನಂದರೆ, ಈ ಸ್ಮೋಕರ್ಸು, ಈ ಬೀಡಿ ಸಿಗರೇಟ್ ಸೇದವ್ರ ಮನೇಲಿ ಏನು ಮಾಡ್ತಾರೆ, ಕೋತಿ ತಾನು ಕೆಡದೆ ತಾನು ಕೆಟ್ಟು ವನಾನು ಕೆಡಿಸ್ತು ಅಂತಾರಲ್ಲ, ಆ ಗಾದೆ ಆಗುತ್ತೆ. ಏನಂದರೆ ಅವರು ಸೇದ್ತಾ ಇರ್ತಾರೆ, ಪಾಪ ಮಕ್ಳುಗಳು ಆಟ ಆಡ್ತಿರ್ತಾರೆ ಮನೇಲಿ, ಅವ್ರಿಗೆ ಏನಂದರೆ ವಿಪರ್ಯಾಸ, ಬೇರೆ ದಾರಿ ಇಲ್ಲ, ಆ ಒಂದು ಸ್ಮೋಕ್ನ ಅವರು ಕುಡಿತಾರೆ. ಇದನ್ನು ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಅಥವಾ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಬೀಡಿ ಸಿಗರೇಟ್ ಸೇದೋನ್ಗೆ ಏನು ಎಫೆಕ್ಟ್ ಆಗುತ್ತೆ, ಅಮಾಯಕರು ಸೇದಲ್ಲದೆ ಇರೋರಿಗೂ ಎಫೆಕ್ಟ್ ಆಗುತ್ತೆ. ಸೊ ಅಂಥವ್ರು ತಾವು ಬುದ್ಧಿ ಮಾತು ಹೇಳಿ ದಯವಿಟ್ಟು ಆಚೆ ಓಡಿ ಬನ್ನಿ, ನಿರ್ಜನ ಪ್ರದೇಶಕ್ಕೆ ಹೋಗಿ ಸಿಗರೇಟ್ ಸೇದು ಬನ್ನಿ ಅಂತ ಮನವಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅವ್ರನ್ನ ಒಂದು ರೂಮಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿಬಿಡಿ, ಸೊ ದಟ್ ಏನಾಗುತ್ತೆ ಇನ್ನೊಬ್ರಿಗೂ ಎಫೆಕ್ಟ್ ಆಗಬಾರ್ದು. ಸೊ ಇದು ಒಂದು ತಾವು ಎಲ್ಲರೂ ಮಾಡಬೇಕು. ಸೊ ಆಮೇಲೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಪ್ರಾಣಾಯಾಮದ ಅಭ್ಯಾಸ ಭಾಳ ಮುಖ್ಯ. ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಅನ್ನೋದು ಮಾಡಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡಿ, ಇದು ಲಾಂಗ್ ರನ್ನಲ್ಲಿ ತಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ವಾಕಿಂಗ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಸ್ತಮ ಕಾಯಿಲೆ ಇರೋರು. ಯಾಕಂದರೆ ತಾವು ಕಾಯಿಲೆ ನಡೀದೇ ಇದ್ದರೆ ಅದು ಖಂಡಿತವಾಗಿ ತಮ್ಮನ್ನ ಹಂಗೆ ಮಲಗಿಸ್ಬಿಡುತ್ತೆ. ಹಾಗೆ ಚೆನ್ನಾಗಿ ವಾಕಿಂಗ್ ಮಾಡಿ, ಆಮೇಲೆ ಶುದ್ಧವಾದ ಗಾಳೀಲಿ ವಾಸಿಸೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಬಹುಮುಖ್ಯವಾಗಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬ್ಯಾಂಗ್ಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಅಸ್ತಮ ಸಿಟಿ, ಯಾಕಂದರೆ ಪೊಲ್ಯೂಷನ್ ಲೆವೆಲ್ ಅಷ್ಟು ಜಾಸ್ತಿ ಆಗ್ತಾಯಿದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಶುದ್ಧವಾದ ಗಾಳಿ ಅಟ್ಲೀಸ್ಟ್ ವಾರದಲ್ಲಿ 1-2 ಸರಿ ಆದರೂ ಒಳ್ಳೆ ಪ್ರದೇಶಕ್ಕೆ ಹೋಗಿ ಸುತ್ತಾಡ್ಕೊಂಡು ಬರೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ ತಮಗೆ. ಆಮೇಲೆ ಕೊನೆಯದಾಗಿ ನಾನೊಂದು ಮದ್ದನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ, ತಮಗೆ ಹೇಗೆ ಒಂದು ಅಸ್ತಮಾನ ಮನೇಲಿ ನಿವಾರಣೆ ಮಾಡ್ಕೋಬೋದು ಅಂತ. ಸೊ ಅದ್ರ ಸಾಮಗ್ರಿಗಳೆಲ್ಲ ತಮಗೆ ನಾನೀಗ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸರಿ ವೀಕ್ಷಕರೇ, ಈಗ ನೋಡಿ ನಾನು ಫಸ್ಟು ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ ಈ ಒಂದು ಪ್ರಿಪ್ರೇಷನ್ಗೆ. ಸೊ ಹಾಲು ಕುದೀತಾ ಇದೆ.
ಸ್ವಲ್ಪ ಅದು ಕುದೀತಿದ್ದಂಗೆ ಏನು ಮಾಡೋ ಬೆಳ್ಳುಳ್ಳಿ ನಾನು ಹಾಕ್ಕೊತೀನಿ. ಒಂದು 4ರಿಂದ 5 ಎಸ್ಲು ನೋಡಿ ಬೆಳ್ಳುಳ್ಳಿ, 1 2 3 4 5. ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಒಂದು 6 ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸ್ವಲ್ಪ ಕುದೀತಾ ಹೋಗಲಿ. ಅದಕ್ಕೆ ಚಕ್ಕೆ, 1-2 ಪೀಸು ಚಕ್ಕೆನೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥದ್ದೇ, ಹಲ್ಲು ನೋವಿಗೆ ಯೂಸ್ ಆಗುತ್ತೆ ಅಂತ. ಆದರೆ ಈ ಲವಂಗ ನೋಡಿ, ಈಗ ಒಂದು 3 ಲವಂಗ ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ಇದು ಚೆನ್ನಾಗಿ ಕುದೀತಾ ಇರಲಿ, ಇನ್ನೂ ಕುದಿ ಬರಬೇಕು. ಅದಕ್ಕೆ ನೋಡಿ ಇದು ಕರಿಮೆಣಸನ್ನ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಚಮಚ, ಅದಕ್ಕಿಂತ ಜಾಸ್ತಿ ಹಾಕ್ಕೊಬೇಡಿ, ಭಾಳ ಖಾರವಾಗಿರುತ್ತೆ. ಆಮೇಲೆ ಇದೆಲ್ಲ ಹೇಗೆ ಕೆಲಸ ಮಾಡ್ತಂದರೆ, ಈ ಬೆಳ್ಳುಳ್ಳಿ, ಆಮೇಲೆ ಈ ಚಕ್ಕೆ, ಆಮೇಲೆ ಈಗ ನೋಡಿ ಈಗ ಅರಿಶಿನ ಹಾಕ್ತಾಯಿದ್ದೀನಿ ವೀಕ್ಷಕರೇ, 1ರಿಂದ 2 ಚಿಟಿಕೆ ಅರಿಶಿನ. ಇದೆಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ. ಏನಾಗುತ್ತಂದರೆ ಈ ಅಸ್ತಮಾ ಕಾಯಿಲೆಯಲ್ಲಿ ಏರ್ವೇಸು ಇನ್ಫ್ಲಮೇಷನ್ ಆಗಿರುತ್ತೆ, ಊತಾಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಒಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಏನಾಗಬೇಕು ಅದು ಕರೆಕ್ಟಾಗಿ ಆಗೋದಿಲ್ಲ ಈ ನ್ಯಾರೋ ಇರೋದ್ರಿಂದ. ಇದೇನು ಮಾಡುತ್ತೆ, ಇನ್ಫ್ಲಮೇಷನ್, ಊತನ ಕಡಿಮೆ ಮಾಡುತ್ತೆ. ಜೊತೆಯಲ್ಲಿ ಇದು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ. ಈ ಒಂದು ಹಾಲನ್ನ ಏನು ನಾನು ಈಗ ತಯಾರು ಮಾಡ್ತಾಯಿದ್ದೀನಿ, ಇದನ್ನು ಬೆಳ್ಳುಳ್ಳಿ ಹಾಲು ಅಂತಲೇ ನಾನು ಹೆಸರು ಕೊಡ್ತೀನಿ. ಇದನ್ನು ದಿನನಿತ್ಯ ಒಂದು ಸರಿ ಮಾಡಿಟ್ಕೊಂಡ್ರೆ, ಬೆಳಗ್ಗೆ ಒಂದು ಸರಿ ನಾಷ್ಟ ಮಾಡೋಕ್ಕೆ ಮೊದಲು, ರಾತ್ರಿ ಒಂದು ಸರಿ ಊಟ ಮಾಡೋಕ್ಕೆ ಮೊದಲು ತೊಗೊಂಡ್ಬಿಟ್ರೆ ಯಾವುದೇ ರೀತಿಯಾದ ಕಫ ಇದ್ದರೂ ಕರಗಿ ಆಚೆ ಬಂದ್ಬಿಡುತ್ತೆ. ಜೊತೆಲಿ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ. ಆಮೇಲೆ ತಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಸೊ ಇದರಿಂದ ಬೇರೆ ಬೆನಿಫಿಟ್ಸ್ ತಮಗೆ ಗೊತ್ತಿದೆ ಬೆಳ್ಳುಳ್ಳಿ ಇರೋದ್ರಿಂದ. ಸೊ ಇದು ಬಂದ್ಬಿಟ್ಟು ಜಾಯಿಂಟ್ ಪೇಯ್ನು ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ, ಹಾರ್ಟ್ ಸಂಬಂಧಿತ ಕಾಯಿಲೆಗೂ ತುಂಬ ಒಳ್ಳೆಯದಿದು. ಓಕೆ, ಹಾಗಾಗಿ ಇದನ್ನು ತಾವು ದಿನನಿತ್ಯ ಬಳಸ್ಬೋದು. ಆಮೇಲೆ ಖಾರ ಅನಿಸಿದಲ್ಲಿ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಬೇಡ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸೊ ಇನ್ನೂ ಸ್ವಲ್ಪ ಟೇಸ್ಟ್ ತಮಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಅಸ್ತಮಾ ನಿವಾರಣೆಗೆ ಬೆಳ್ಳುಳ್ಳಿ ಹಾಲು ತಯಾರಾಗಿದೆ. ಸೊ ಅದನ್ನು ನಾವೊಂದು ಬೌಲಲ್ಲಿ ಈಗ ಸರ್ವ್ ಮಾಡ್ಕೊತೀನಿ ವೀಕ್ಷಕರೇ. ಸರಿ ವೀಕ್ಷಕರೇ, ಬೆಳ್ಳುಳ್ಳಿ ಹಾಲು ಎಷ್ಟು ಸುಂದರವಾಗಿದೆ ನೋಡೋದಕ್ಕೆ, ಸ್ಮೆಲ್ಲು ಕೂಡ ಭಾಳ ಘಮ ಅಂತ ಇದೆ. ಸೊ ಅಸ್ತಮಾ ಅಥವಾ ಬ್ರಾಂಕಿಯಲ್ ಅಸ್ತಮಾ ಅಥವಾ ನಾವೇನು ಹೇಳ್ತೀವಿ ಶ್ವಾಸ, ಆ ಸಮಸ್ಯೆಗೆ ಬೆಳ್ಳುಳ್ಳಿ ಹಾಲನ್ನ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಅದನ್ನು ದಿನನಿತ್ಯ ತಾವೀಗೆ ಮನೇಲಿ ಕಲರ್ಫುಲ್ಲಾಗಿ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳಿ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಸರಿ, ಆ ಅಸ್ತಮಾ ನಿವಾರಣೆಗೆ ಬೆಳ್ಳುಳ್ಳಿ ಹಾಲು ಹೇಗೆ ಮಾಡೋಂತ ತಿಳ್ಕೊಂಡ್ರಲ್ಲ ವೀಕ್ಷಕರೇ. ಸೊ ಈ ನನ್ನ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಈ ವಿಡಿಯೋನ ಎಲ್ಲರೊಟ್ಟಿಗೆ ತಾವು ಶೇರ್ ಮಾಡಿ.